ನಿಂತ್ಕೊಂಡು ನೋಡು. ಅಲ್ಲ ಇಲ್ಲಿ ಕಾಣ್ತಾಳೆ, ಅಲ್ಲಿ ಮಾಯ ಆಗ್ತಾಳೆ. ಒಳ್ಳೆ ಮಾಯಾಂಗನೇ ಕತೆ ಆಯ್ತಲ್ಲ ಇವಳ್ದು. ಕಾಲಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ. ಇವಳು ನಿಡಿಯೋದು ಒಳ್ಳೆ ಮಾಯಾ ಜಿಂಕೆ ನಿಡ್ದಂಗೆ ಆಗ್ತಾ ಇದೆಯಲ್ಲಯ್ಯ. ಲೇ ಜಗ್ಗಿ, ಇದು ಒಳ್ಳೆ ಕರ್ಮ ಆಯ್ತಲ್ಲಯ್ಯ. ಅಲ್ಲಿ ಶ್ರೀಚಕ್ರದ ಪೂಜೆ ಅಭಿಷೇಕ ಎಲ್ಲ ನಡೀತಾ ಇದೆ ಕಣೋ. ನಾನು ಅಲ್ಲಿ ಇರಬೇಕು. ಈ ಹುಚ್ಚು ಹುಡುಗಿ ಜಾಜಿ ನಂಬ್ಕೊಂಡು ಹುಚ್ಚನಾಯ್ ಥರ ಅಲಿತಾ ಇದ್ದೀನಲ್ಲೋ. ನೋಡೋ ಜಗ್ಗಿ, ನಾನು ಇನ್ನೂ ನಿನ್ನ ಹಿಂದೆ ಸುತ್ತಾ ಇದ್ರೆ ನಾನು ನನ್ನ ಕೆಲಸ ಕಳ್ಕೊಬೇಕಾಗತ್ತೆ ನೋಡು. ಅದೇನೋ ಅಂತಾರಲ್ಲೋ, ಹರ್ಷದ ಕುಳಿಗೆ ವರ್ಷದ ಕುಳು ಕಳ್ಕೊಂಡ್ರು ಅಂತ. ಹಂಗಾಗುತ್ತೆ ನನ್ನ ಪರಿಸ್ಥಿತಿ. ನಾನು ನಿನ್ನ ಹಿಂದೆ ಸುತ್ತಲ್ಲ. ನೀನೇನು ನೋಡ್ಕೋತೀಯೋ ಅದೇನು ಮಾಡ್ಕೋತೀಯ ನೀನೋ ಮಾಡ್ಕೊ. ನಾನು ಬಿಟ್ಬಿಡಪ್ಪ. ಇದು ಕಡೆ ಪ್ರಯತ್ನ ಕಣೋ. ಒಂದು ಸಾರಿ ಸಿಕ್ಕಿಬಿಡ್ತು ಅನ್ಕೋ ವಿಗ್ರಹ, ಇಂಥ 10 ದೇವಸ್ಥಾನಕ್ಕೆ ನೀನೇ ಒಡಿ ಆಗ್ಬೋದು ಕಣೋ. ಮರಳಿ ಯತ್ನವ ಮಾಡು ಅಂತಾರೆ. ಮತ್ತೊಂದ್ಸರಿ ಹುಡ್ಕೋಣ ಕಣೋ. ಸಿಗ್ತಾಳೆ. ಹಂಗಂತೀಯ? ಒಂದು ಕೆಲಸ ಮಾಡೋಣ, ಇಬ್ಬರು ಒಂದೇ ಕಡೆ ಹುಡುಕಿದ್ರೆ ಅವಳು ಸಿಗಲ್ಲ. ನೀನು ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಏನಂತೀಯ? ಲೇ ಪಂಚಾಕ್ಷರಿ, ಇದೇ ನೆಪ ಮಾಡಿಕೊಂಡು ತಪ್ಸ್ಕೊಳ್ಳೋದಕ್ಕೆ ನೋಡ್ತಾ ಇದೀಯಾ? ವಿಗ್ರಹ ಸಿಗಲಿ, ನಿನಗೆ ಪಾಲು ಕೊಡಲ್ಲ ನಾನು. ನನಗೆ ಅದು ನಿನ್ನ ಆನೆಗೂ ನನ್ನ ಆನೆಗೂ ಹುಡುಕ್ತೀನಿ ಕಣಪ್ಪ. ಕೊನೆ ಪ್ರಯತ್ನ ಅಂತ ಹೇಳಿದೆಯಲ್ಲ. ಸರಿ ನೀನು ಈ ಕಡೆ ಹುಡುಕು, ನಾನು ಆ ಕಡೆ ಹುಡ್ತೀನಿ. ಸಿಗ್ತಾಳೆ. ಎಲ್ಲೋಗ್ತಾಳೆ ಅವಳು? ಹೋಯ್ತು ನನ್ನ ಕೆಲಸ. ಕಲ್ಯಾಣಿಲಿ ಶ್ರೀಚಕ್ರಕ್ಕೆ ವಿಶೇಷ ಪೂಜೆ ನಡೆಯುತ್ತೆ. ಆ ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಆಗೋ ಪೂಜೆ ಆ ವಿಗ್ರಹಕ್ಕೂ ಆಗಬೇಕು.
ಕಿಡಿಗೇಡಿಗಳು ಮೊದಲೇ ತಯಾರಿ ಮಾಡಿಕೊಂಡು ಶ್ರೀಚಕ್ರನ ಕಳು ಮಾಡೋಕೆ ಬಂದಿದ್ರು. ನಾವು ಪೊಲೀಸರು ಅದನ್ನು ಸಮರ್ಥವಾಗಿ ತಡೆದು ಈ ಕಾರ್ಯಾಚರಣೆ ಯಶಸ್ವಿಯಾಗಿದ್ವಿ. ಇದೊಂದು ಪೂರ್ವ ನಿಯೋಜಿತ ಸಂಚನ್ನು ತಡೆಯೋ ಕಾರ್ಯಾಚರಣೆ. ಕಿಡಿಗೇಡಿಗಳು ಶ್ರೀಚಕ್ರವನ್ನು ಪಡೆಯೋದಕ್ಕೆ, ಕದಿಯೋದಕ್ಕೆ ಇದೇ ಊರಿನ ವ್ಯಕ್ತಿಯನ್ನು ಬಳಸ್ಕೊಂಡಿದ್ದಾರೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಈ ದೇವಸ್ಥಾನದಲ್ಲಿ ಚಪ್ಪಿಕಾಯ ಹುಡುಗ ಬಂಗಾರಿ. ಅವನನ್ನು ಮೊಷಕ್ಕೆ ತಗೊಂಡಿದ್ದೀವಿ. ಅನಿವಾರ್ಯವಾಗಿ ಶಾಸ್ತ್ರಿಗಳ ಪ್ರಾಣ ರಕ್ಷಣೆ ಮಾಡೋ ಸಲುವಾಗಿ ನಾನು ಬಂಗಾರಿ ಮೇಲೆ ಗುಂಡು ಹಾರಿಸ್ಬೇಕಾಯ್ತು. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಯಾರೂ ಭಯಪಡಬೇಕಾಗಿಲ್ಲ. ನಮಗೆ ಮುಗಿಸ್ಬೇಕಾದಂಥ ಕೆಲಸ ತುಂಬ ಇದೆ. ಎಲ್ಲ ವಿವರಗಳನ್ನು ಆಮೇಲೆ ಕೊಡ್ತೀವಿ. ಅಲ್ಲಿವರೆಗೂ ಶಾಂತಿಯನ್ನು ಕಾಪಾಡ್ಕೋಬೇಕು. ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಿರೋ ಮನವಿ. ಸುಳ್ಳು ಸುದ್ದಿಗಳಿಗೆ ಗಮನ ಕೊಡಬೇಡಿ. ಏನೇ ಸಂದೇಹಾಸ್ಪದ ವಿಚಾರ ಕಂಡ್ರೂ ತಕ್ಷಣ ಪೊಲೀಸರಿಗೆ ತಿಳಿಸಿ. ಎಂಥ ಅಚಾತುರ್ಯ ಆಗೋಯ್ತು! ಶ್ರೀಚಕ್ರ ಉತ್ಸವದಲ್ಲಿ ಇಂಥ ರಕ್ತಪಾತ! ಅಯ್ಯೋ ದೇವರೇ, ಯಾರಂತೆ ತುಪಾಕಿ ಸಿಡಿಸಿರೋದು? ನಾನು ನಿಮ್ಮ ಜೊತೆನೇ ಇದೀನಲ್ಲ, ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಈ ಗುಂಪಿನಲ್ಲಿ ಗರ್ಭಿಣಿ ಸುನೀತಾ ಸಿಕ್ಕಾಕೋಬಾರ್ದು ಅಂತ ವಿದ್ಯನ್ ಜೊತೆ ಕಳಿಸ್ದೆ, ಎಲ್ಲಾದ್ರೂ ಹುಷಾರಾಗಿ ಕೂರಿಸ್ಬಾ ಅಂತ. ಇದ್ರ ಮಧ್ಯ ಈ ಜಾಜಿ ಎಲ್ಲಿ ಹೋದ್ಲೋ ಕಾಣಿಸ್ತಾನೆ ಇಲ್ವಲ್ಲ. ಆ ಹುಡುಗಿ ಮುಂದೆ ಒಂದ್ ಕಡೆ ನಿಲ್ಲೋದಿಲ್ಲ. ಯಾರ ಕಾಲಿ ಸಿಕ್ಕಿ ಏನ್ ಅನಾಹುತ ಮಾಡ್ಕೊಂಡಿರ್ತಾಳಂತ ಭಯ ಬೇರೆ ನಂಗೆ. ಸುನೀತಾ ಚಿಕ್ಕಮ್ಮನ ಸಾವಿತ್ರಿಬಾಯಿ ಮನೆ ಜಗಲಿ ಮೇಲೆ ಕೂರಿಸ್ಬಂದಿದ್ದೀನಿ. ಏನು ತೊಂದರೆ ಇಲ್ಲ. ಇವಾಗ ನಡೆದಿದ್ದೇನು ಗೊತ್ತಾಯ್ತಾ? ಯಾವುದೋ ಗುಂಪು ಶ್ರೀಚಕ್ರ ಕದಿಯೋದಕ್ಕೆ ಮಾಡಿರೋ ಮಸ್ಲಂತದೆ ಇದು. ನನ್ನ ಮಾಟ ಮಂತ್ರಕ್ಕೆ ಸಾಯೋರು ಉಳಿದಿರೋಕ್ಕಿಂತ ಉಳಿದಿರೋರು ಸತ್ತಿರೋದೇ ಜಾಸ್ತಿ. ನಿನ್ನ ಹೆಸರು ಹಾಕಿ ಮಂಡಲ ತೆಗೆದ್ರೆ ರಕ್ತ ಕಕ್ಕಿ ಸಾಯ್ತೀಯ. ಬೇಡ ಕಡ್ಕೆ, ಈಗ ನಾವು ಕಿತ್ತಾಡೋದು ಬೇಡ. ಈಗ ನಾವು ಮಾಡಬೇಕಾಗಿರೋದು ಮುಖ್ಯವಾದ ಕೆಲಸ ಅಂದರೆ ಆ ವಿರೂಪಾಕ್ಷನ